ಮೊನ್ನೆ ಒಬ್ಬ ವಿನಯ್ ರೆಡ್ಡಿ ಅಂತ ಹೇಳಿ ಯೂಟ್ಯೂಬರ್ ಕ್ರೈಮ್ ರಿಪೋರ್ಟರ್ ಅಂತ ಹೇಳಿ ತನ್ನಷ್ಟಕ್ಕೆ ತಾ ಹೇಳ್ಕೊಳ್ಳವ ಒಂದು ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮ್ನಾಗ ಹೇಳ್ತಾನ. ಇಲ್ಲ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ ವಿಮಾನ ನಿಲ್ದಾಣದಾಗ ಗದಿಗೆಪ್ಪ ಗೌಡ್ರು ಅಂತ ಹೇಳೋರು ಒಬ್ಬ ರೈತರ ಪರವಾಗಿ ಒಂದು ಮನವಿ ಕೊಡ್ತಾರ, ರೈತರ ಇದ್ದಿದ್ದಿಲ್ಲ ಅಂತ ಹೇಳ್ತಾರ. ಇವೇನ್ ನೋಡಕ್ ಬಂದಿದ್ದಿಲ್ಲ, ಅಲ್ಲಿ ರೈತರು ಬಂದಿದ್ರು ವಿಮಾನ ನಿಲ್ದಾಣಕ್ಕೆ. ಅಲ್ಲಿ ಏನಾಗೈತೆ ಅನ್ನೋದು ಘಟನೆ ನಿಮ್ಗೆ ಗೊತ್ತಿಲ್ಲ. ಇವ ಹೇಳ್ತಾನ ತನ್ನ ಫೇಸ್ಬುಕ್ ಅಕೌಂಟ್ನಾಗ ಇನ್ಸ್ಟಾಗ್ರಾಮ್ನಾಗ ಏನ್ ಹೇಳ್ತಾನ, ಮಾನ್ಯ ಶಶಿಕುಮಾರ್ ಪೊಲೀಸ್ ಕಮಿಷನರ್ ಹೆಸರು ಕೆಡ್ಸಾಕ ಇವ್ರು ಹಿಂಗ್ ಮಾಡಾಕತ್ತಾರ ಅಂತ ಹೇಳಿ. ನನಗೆ ಯಾರ್ದು ಹೆಸರು ಕೆಡಿಸೋ ಅವಶ್ಯಕತೆ ಇಲ್ಲ. ಯಾರು ತಪ್ಪು ಮಾಡಿರ್ತಾರ ಅವ್ರಿಗೆ ತನಿಖೆ ಒಳಗ ಏನ್ ಆಗೋದು ಆಗ್ತೈತಿ, ಅದನ್ನ ನೀ ಯಾರು ಸರ್ಟಿಫಿಕೇಟ್ ಕೊಡವ. ಮತ್ತ ನಮಗಂತೂ ನಿನ್ ಸರ್ಟಿಫಿಕೇಟ್ ಏನ್ ಬೇಕಾಗಿಲ್ಲ. ನನಗೆ 53 ವರ್ಷ ಹುಬ್ಬಳ್ಳಿಯಾಗಿನ ರೈತ ನಾನು. ನಿನ್ ಕಡೆ ಹೇಳ್ಸ್ಕೊಳ್ಳೋಟೇನಲ್ಲ. ನಿನಗೆ ಯಾವ ಡಿಪಾರ್ಟ್ಮೆಂಟ್ದವ್ರು ಸಾಥ್ ಕೊಡಕತ್ತಾರ, ನೀ ಎಷ್ಟೆಷ್ಟು ವ್ಯಾಪಾರಸ್ಥರಿಗೆ ತ್ರಾಸ ಕೊಟ್ಟಿ. ಮುಂದಿನ ದಿವಸದೊಳಗೆ ಎಲ್ಲಾ ಒಂದೊಂದು ಹಗರಣ ಎಪಿಸೋಡ್ ತೆಗಿತೇನೆ ನಿಂದ ನಾನು. ಕೋರ್ಟ್ನ್ಯಾಗ ನಿನ್ನ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹಾಕೇನಿ, ಮತ್ತ ನಿನ್ ಮ್ಯಾಗ ಒಂದು ಸ್ಟೇ ತಗೊಂಡೇನಿ. ಅದನ್ನ ಕೋರ್ಟಿನಿಂದ ಪೋಸ್ಟ್ ಆಫೀಸಿಂದ ನಿನ್ ಫೋನ್ ಮಾಡಿದ್ರ ಫೋನ್ ಎತ್ತುವಲ್ಲಿ ಅವ್ರ ಅಷ್ಟ ನೀ ಹೇಳಿದಿ. ಹಂಗಿದ್ದಾವ ನಕಲಿ ಅಡ್ರೆಸ್ ಕೊಟ್ಟಿಯಲ್ಲ. ನಿನ್ನ ವಿರುದ್ಧ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟೇನಿ, ಮಾನ್ಯ ನ್ಯಾಯಾಲಯದೊಳಗೂ ವಿನಯ್ ರೆಡ್ಡಿ ನಿನಗೆ ಶಿಕ್ಷೆ ಕೊಡ್ತೀರ್ತೀನಿ. ನಾನು ಗೌಡದೇನಿ ವಿನಯ್ ರೆಡ್ಡಿ, ನೆನಪಿರ್ಲಿ ನಿನಗ. ಕಾನೂನಾತ್ಮಕವಾಗಿ ನೀನ್ ಶಿಕ್ಷೆ ಕೊಡಿಸ್ತೇನೆ.